ಎಲ್ರಿಗೂ ನಮಸ್ಕಾರ. ಸಂಗೀತ ಕೊಡವರು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಹಾಗೂ ಸಂಗೀತ ಕಲಾಸಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ಸಂಗೀತ ಪ್ರಮೋದ್ ಕೊಡವರು. ಸ್ನೇಹಿತರೆ, ರೀಸೆಂಟಾಗಿ ನಾನೊಂದು ಮಟರ್ ರೆಸಿಪಿನ ಟ್ರೈ ಮಾಡಿದೆ. ಹೇಗೆ ಮಾಡಿದೆ ಅಂತ ನಿಮ್ಗೆ ಹೇಳ್ತೀನಿ, ಬನ್ನಿ. ಮೊದಲು ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಹೆಚ್ಚಿಟ್ಟಂತಹ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಗಾರ್ಲಿಕ್ ಹಾಗೂ ಜಿಂಜರ್, ಶುಂಠಿ, ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಈರುಳ್ಳಿ ಹಾಗೂ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗ್ತಾ ಇದ್ದ ಹಾಗೆ ಅದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಗೂ ಅರಿಶಿನ ಪೌಡರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನು ಮತ್ತೆ ಫ್ರೈ ಮಾಡ್ಕೋಬೇಕು. ಒಂದು 2-3 ನಿಮಿಷ ಫ್ರೈ ಮಾಡ್ತಾ ಇದ್ದ ಹಾಗೆ ಈರುಳ್ಳಿ ಸಾಫ್ಟ್ ಆಗ್ತಾ ಹೋಗುತ್ತೆ. ಸಾಫ್ಟ್ ಆಗ್ತಾ ಇದ್ದ ಹಾಗೆ ಇದಕ್ಕೆ ನಾರ್ಮಲ್ ಮಸಾಲೆಗಳನ್ನು ನಾವು ಹಾಕೋಬೋದು. ನಾನಿಲ್ಲಿ ಧನಿಯಾ ಪೌಡರ್, ಸ್ವಲ್ಪ ಅಚ್ಕಾರದ ಪುಡಿ ಹಾಗೂ ಎವರೆಸ್ಟ್ ಅವರ ಕಿಚನ್ ಕಿಂಗ್ ಮಸಾಲ, ಗರಂ ಮಸಾಲನ ಹಾಕಿದ್ದೀನಿ. ಇದನ್ನೊಂದು 5 ನಿಮಿಷ ನಾವು ಫ್ರೈ ಮಾಡ್ಕೋಬೇಕು. ಈ ಎಲ್ಲ ತರಕಾರಿಗಳು ಈ ಮಸಾಲೆಗಳ ಜೊತೆಗೆ ಚೆನ್ನಾಗಿ ಬೆರೆತ್ಕೊಂಡು ಅದು ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ. ಅದು ಬೇಯ್ತಿದ್ದ ಹಾಗೆ ಅದಕ್ಕೆ ನಾವು ತರಿಯಾಗಿ ರುಬ್ಬಿರುವಂತಹ ಮಟರ್ ಅಂದರೆ ಬಟಾಣಿಯನ್ನು ಹಾಕ್ಕೊಂಡು ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಬೇಯಿಸ್ತಾ ಇದ್ದೀನಿ. ಯಾಕಂದರೆ ಇಲ್ಲಾಂದರೆ ಅದು ತಳ ಹತ್ಕೊಂಡ್ಬಿಡುತ್ತೆ ಅಂತ ಅದಕ್ಕೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ಅದಾದಮೇಲೆ ಇದಕ್ಕೆ ಹೆಚ್ಚಿಟ್ಟಂತಹ ಪಾಲಕ್ ಸೊಪ್ಪನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಪಾಲಕ್ ಬದಲು ಮೇಥಿನ ಕೂಡ ಹಾಕ್ಬೋದು. ಮಟರ್ ಮೇಥಿ ರೆಸಿಪಿ ಥರ ಆಗುತ್ತೆ ಅದು. ನಾನು ಅದಾದಮೇಲೆ ಒಂದು ಸ್ವಲ್ಪ ಕಸೂರಿ ಮೇಥಿನ ಹಾಕಿಬಿಟ್ಟು ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಬೇಯಿಸಿದ್ದೀನಿ. ಬೇಯ್ತಾ ಇದ್ದ ಹಾಗೆ ನಾವು ನೆನೆಸಿಟ್ಟಂತಹ ಗೋಡಂಬಿ ಹಾಗೂ ಹಾಲಿನ ಕೆನೆಯನ್ನು ಹಾಕಿ ಒಂದು ಪ್ಯೂರಿನ ರೆಡಿ ಮಾಡ್ಕೋಬೇಕು. ಈ ಪ್ಯೂರಿನ ಬೇಯ್ತಾ ಇದ್ದ ಮಿಶ್ರಣಕ್ಕೆ ಹಾಕಿ ನಾವು ಅದನ್ನು ಇನ್ನೊಂದು 10 ನಿಮಿಷ ಬೇಯೋಕ್ಕೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 10 ನಿಮಿಷ ನಾವು ಬೇಯೋಕ್ಕೆ ಇಡಬೇಕು. ನಾನಿಲ್ಲೊಂದು ಸ್ವಲ್ಪ ಸಕ್ಕರೆನ ಹಾಕಿದ್ದೀನಿ, ಸ್ವಲ್ಪ ಸ್ವೀಟ್ನೆಸ್ ಬರೋಕ್ಕೆ ಸಕ್ಕರೆ ಹಾಗೂ ತುಪ್ಪನ ಹಾಕಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. 10 ನಿಮಿಷ ಬೆಂದಾದ್ಮೇಲೆ ನೋಡಿದ್ರೆ ಆಹಾ, ನೋಡಿ ಹೋಟೆಲ್ ಸ್ಟೈಲಲ್ಲಿ ಮಾಡಿದ ಹಾಗೆ ಸ್ಮೆಲ್ ಬರ್ತಾ ಇದೆ. ಇಷ್ಟು ಘಮ ಘಮ ಅಂತ ಅನ್ನಿಸ್ತಾ ಇದೆ. ಪಾಲಕ್ ಮಟರ್ ಗ್ರೇವಿ ರೆಡಿಯಾಗಿದೆ. ಇದನ್ನು ನೀವು ಪೂರಿ, ಚಪಾತಿ ಅಥವಾ ಪರೋಟ ಜೊತೆನೂ ಹಾಕ್ಕೊಂಡು ತಿನ್ಬೋದು. ನಾನಿಲ್ಲಿ ಚಪಾತಿ ಜೊತೆಗೆ ಇದನ್ನು ಟ್ರೈ ಮಾಡಿದ್ದೀನಿ. ತುಂಬಾ ಟೇಸ್ಟಿ ಆಗಿತ್ತು. ನೀವು ಟ್ರೈ ಮಾಡಿ ಹಾಗೂ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲಿ ತನಕ ಎಲ್ರಿಗೂ ಶುಭ ದಿನ. ಹ್ಯಾವ್ ಅ ಗುಡ್ ಡೇ.